ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡ್ರಿ, ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನಕ್ಕೆ ಮಳೆ ಶುರುವಾಗಿದೆ ನಮ್ಮೂರಲ್ಲಿ ಫ್ರೆಂಡ್ಸ್. ಇವತ್ತು ಯಾಕೋ ಮಳೆ ಬರೋಕೆ ಕುಂತ್ಬಿಟ್ಟಿದೆ ಅಲ್ರಿ. ನಿನ್ನಿಂದನೂ ನಮ್ಮೂರಲ್ಲಿ ಮಳೆ ಬರೋಕೆ ಕುಂತಿತ್ತು ನೋಡ್ರಿ. ಈ ಥರ ಮಳೆ ಬರೋಕೆ ಕುಂತಿದ್ದು ಯಾಕೋ ಮೋಡ ಕಪ್ಪದು ಹಾಕ್ಕೊಂಡಿದೆ. ಹಾಗೆ ಕೂಡ ಈ ಮನೆ ಹತ್ರ ಸ್ವಲ್ಪ ಹಾವು ಕೂಡ ಆ ಕಡೆ ಈ ಕಡೆ ಬರೋಕೆ ಕುಂತ್ಬಿಟ್ಟವ್ರಿ. ಅಪ್ಪ ಸಿಡ್ಲು ಆಮೇಲೆ ಗುಡುಗಿರುತ್ತೆ, ಬಂದು ಆ ಕಡೆ ಈ ಕಡೆ ಗೋಡೆ ಹತ್ರ ಎಲ್ಲ ಏನು ಪಾರಿ ಒಳಗೆ ಬರ್ತಾ ಇದೆಯೋ ಅದಕ್ಕಂತ ಗೊತ್ತಾಗ್ತಾ ಇಲ್ಲ ನೋಡ್ರಿ. ಯಾಕೋ ಬೆಳಗ್ಗಿಂದ ನಾವು ಹಾವು ನೋಡಕ್ಕೆ ಕುಂತಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಯಾವುದೋ ಹಾವು ಯಾವ ಥರ ಕದ್ಗೊಳಗೆ ಹಾಸಿ ಹೋಗ್ತಾ ಇದೆ ಅಂತ. ಹಿಂಗೆ ಅಲ್ಲಿಂದ ಈ ಗೋಡೆ ಹತ್ರ ಹಾಸಿ ಹೋಗ್ತಾ ಇದೆ ನೋಡ್ರಿ. ನಾಗರಾವ್ ರೀ, ಫುಲ್ ನಾಗರಾವು ಹೋಗ್ತಾ ಇದೆ ನೋಡ್ರಪ್ಪ. ಇಲ್ಲಿ ಅಬ್ಸರ್ವ್ ಮಾಡಿ ನೋಡ್ರಿ, ಇಲ್ಲಿ ಗೋಡೆ ಹತ್ರನೇ ಇದೆ ನಾಗರಾವು. ಆದರೂ ಮಳೆಯಲ್ಲಿ ಚೆನ್ನಾಗಿ ಪರ್ಫೆಕ್ಟಾಗಿ ಕಾಣ್ತಾ ಇಲ್ಲ. ಸ್ವಲ್ಪ ಝೂಮ್ ಮಾಡಿ ನೋಡಿ ಫ್ರೆಂಡ್ಸ್, ಹೆಂಗೆ ಇದೆ ಅಂದರೆ ನಾಗರಾವು. ನಾವು ಇಲ್ಲೇ ಮಳೇಲಿ ನಿಂತ್ಕೊಬಿಟ್ವಿ ನೋಡ್ರಿ. ಎಲ್ಲಿಂದ ಬಂತು ಏನೋ ಫ್ರೆಂಡ್ಸ್ ಇದು ಮಳೆಯಲ್ಲಿ, ಅದರಲ್ಲಿ ಬೇರೆ ಸಿಡ್ಲು. ನಮಗೆ ಹೆದರಿಕೆನೇ ಆಗ್ತಾ ಇದೆ ನೋಡ್ರಿ. ಇದೇನ್ರಿ ಇದು ಹಾವು ಎಲ್ಲಿಂದ ಬಂತು ಏನೋ, ಯಾತಕ್ಕೆ ಬಂತು ಏನ್ರಿ ಅಪ್ಪ. ಇದು ಪಾರಿವಾಳ ಇದೆ ನಮ್ಮ ಮನೆಯಲ್ಲಿ, ಅದಕ್ಕೆ ಬಂತು ಏನು ಮೊಟ್ಟೆಗೆ ಬಂತು ಏನೋ ಗೊತ್ತಿಲ್ಲ ನೋಡ್ರಿ. ಹೆಂಗಿದೆ ಅಂದರೆ ಸಖತ್ತಿದೆ ರೀ ಹಾವು ಇದು ನೋಡ್ರಿ ಫ್ರೆಂಡ್ಸ್. ಮಳೆ ಬರ್ತಾ ಇರೋದು ನೋಡ್ರಿ. ಮಧ್ಯಾಹ್ನದಿಂದ ಶುರು ಆಗ್ಬಿಟ್ಟೈತ್ರಿ. ಯಾಕೋ ಮಳೆ ಅರ್ಲಾಗ್ಬಿಡ್ತು ನೋಡ್ರಿ. ಈಗ ಎಷ್ಟು ಒಣದಿತ್ತು ಅಷ್ಟೇ ಅರ್ಲಾಗ ಕುಂತ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇಲ್ಲಿ ಗೋಡೆ ಪಕ್ಕ ನೋಡ್ರಿ ಹಾವು ತಿರ್ಗಾಡಕ್ಕೆ ಕುಂತ್ಬಿಟ್ಟೈತೆ ರೀ. ಅಪ್ಪ ಯಾಕೆ ಸಮೀರ್ ಇಷ್ಟೊತ್ತಿಲ್ಲೇ ನಿಂತ್ಕೊಂಡು ನೋಡ್ತಾನೆ ಇದ್ದ. ಈ ಕಡೆ ಬಂದಿತ್ರಿ. ಇದೆ ನಾಗರಾವು ನೋಡ್ರಿ. ಅದೆತ್ಲಾಗಿಂದ ಬಂತು ಏನ್ರಿ. ಮಳೆನೂ ಬರ್ತಾ ಇದೆ, ಸಿಡ್ಲು ಬರ್ತಾ ಇದ್ದಾವೆ. ಆ ಕಡೆ ಹೋಗುತ್ತೇನೋ ಅಂತ ನಾವು ನೋಡ್ತಾ ಇದ್ದೇವೆ ನೋಡ್ರಿ. ಇಲ್ಲೇ ನಿಂತ್ಕೊಂಡು ನೋಡ್ರಿ, ನೀರು ಆಗ್ಬಿಡ್ತು ಇಂತಲ್ಲೆಲ್ಲ. ಅರ್ಲು ಎಲ್ಲ ಆಗೈತೆ ನೋಡ್ರಿ ಮುಂದ್ಗಡೆ ಅಂತೂ ಇಷ್ಟು ಅರ್ಲಾಗಿದೆ ನೋಡ್ರಿ ಫ್ರೆಂಡ್ಸ್. ನಮ್ಮದು ಮಳೆ ಬಂದರೆ ಹೊರಗಡೆ ಹೋಗಂಗೆ ಆಗಲ್ಲ ನೋಡ್ರಿ, ಒಳಗಡೆನೇ ಇರ್ಬೇಕು ಆ ಥರ ಆಗ್ಬಿಡುತ್ತೆ ನಮ್ಮ ಇಂತಲ್ಲಿ. ಮುಂಚೆ ಕಡೆ ಎಲ್ಲ ಮಳೆ ಬಂದರೆ ಅಂತೂ ಯಾವ ಕಡೆನೂ ಕಾಲಿಡಂಗಿಲ್ಲ, ಬರೀ ಒಳಗಿರ್ಬೇಕು ನೋಡ್ರಿ. ಆ ಥರ ಫಜಿತಿ ಹಾಕತ್ತೆ ನೋಡ್ರಿ ಇಲ್ಲಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಕರೆಂಟು ಹೋಗಿದೆ ನೋಡ್ರಿ. ಸ್ವಲ್ಪ ಮಳೆ ಬರೋಂಗಿಲ್ಲ, ಕರೆಂಟ್ ತಕ್ಕಂತದೆ ನೋಡ್ರಿ. ನಮ್ಮ ಹಳ್ಳಿಗಳಲ್ಲಿ ಸ್ವಲ್ಪ ಮಳೆ ಗುಡುಗು ಬಂದಂದ್ರೆ ಆಯ್ತು ನೋಡ್ರಿ. ಸ್ವಲ್ಪ ಸಿಡ್ಲು ಸೌಂಡ್ ಕೇಳಿದ್ರೆ ಆಯ್ತು ನೋಡ್ರಿ, ಎಲ್ಲ ಕರೆಂಟ್ ತಕ್ಕಂಡೇ ಬಿಡ್ತಾರೆ. ಕತ್ಲು ಅಂದರೆ ಕತ್ಲು ನೋಡ್ರಿ ಫ್ರೆಂಡ್ಸ್. ಈ ಥರ ಇರುತ್ತೆ ನಮ್ಮ ಹಳ್ಳಿ ಕಡೆ. ಮನೆಯಲ್ಲೇ ಕುಂದ್ರಬೇಕು ನೋಡ್ರಿ, ಮಳೆ ಬರ್ತಾಯಿದ್ರಿ ಫ್ರೆಂಡ್ಸ್. ನಾವು ಹಂಗೆ ನೋಡ್ರಿ ಫ್ರೆಂಡ್ಸ್, ನಾನು ಏನಾದರೂ ಒಂದು ಸ್ವೀಟ್ ಮಾಡಬೇಕಂತ ಆಯಿತು. ಅದಕ್ಕೆ ಮನೇಲಿರೋದು ಒಂದು ಅರ್ಧ ಲೀಟ್ರಷ್ಟು ಹಾಲಿತ್ತು, ಸಾಕಾಗಲ್ಲ. ಆದರೂ 3 ಜನ ಅಲ್ಲ, ಸಾಕು. ಅಡ್ಜಸ್ಟ್ ಮಾಡಿದರೆ ಸಾಕಾಗುತ್ತೆ. ಇದು ನೋಡ್ರಿ, ಹಾಗೆ ಮನೇಲಿ ಒಂದು ಸೇಬೆ ಹಣ್ಣು, 2 ಬಾಳೆಹಣ್ಣು ಇದ್ವು. ಹಾಗೆ ದಾಳಿಂಬೆ ಹಣ್ಣಿತ್ತು. ಗಿಳಿಗಂತ ತಂದಿದ್ರು ನಮ್ಮ ಮನೆಯಲ್ಲಿ, ಗಿಳಿ ತಿಂತಾ ಇಲ್ಲ ಇವನ್ನ. ಹಾಗೆ ನೋಡ್ರಿ, ಸ್ವಲ್ಪ ಕಸ್ಟರ್ಡ್ ಮಾಡ್ಬೇಕಂತ ನಾನು ಕಸ್ಟರ್ಡ್ ಪೌಡ್ರು ರಂಜಾನ್ ತಿಂಗಳ ತಂದಿದ್ದು ಒಂದಿಷ್ಟಿದೆ. ಒಂದು 3 ಸ್ಪೂನ್ ಆದರೆ ಸಾಕು. ಅದೇನು ನೋಡ್ರಿ, ಅರ್ಧ ಲೀಟ್ರ್ ಹಾಲು, ಒಂದಿಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇಷ್ಟು ಹಣ್ಣು ಹಾಕಿ ನಾನು ಇವಾಗ ಸ್ವಲ್ಪ ಕಸ್ಟರ್ಡ್ ಮಾಡ್ತೀನಿ ಫ್ರೆಂಡ್ಸ್. ಕಸ್ಟರ್ಡ್ ಮಾಡ್ಕೊಂಡು ತಿನ್ಬೇಕಂತ, ಯಾಕಂದರೆ ಸ್ವೀಟ್ ಏನಾದರೂ ಮಾಡಿ ತಿನ್ಬೇಕನ್ನಂಗಾಗಿದೆ. ಅದಕ್ಕೆ ಸ್ವಲ್ಪ ಕಸ್ಟರ್ಡೇ ನನಗೆ ತುಂಬ ಇಷ್ಟ. ಇದನ್ನು ಮಾಡಿಬಿಡ್ತೀನಿ ಇವಾಗ. ಚೆನ್ನಾಗುತ್ತೆ ಫ್ರೆಂಡ್ಸ್, ಬೇಗನೂ ಆಗುತ್ತೆ, ಚೆನ್ನಾಗೂ ಇರುತ್ತೆ ನೋಡ್ರಿ ತಿನ್ನೋಕ್ಕಿದು. ಸಮಯ ಜಾಸ್ತಿ ಏನು ಹಿಡಿಯಲ್ಲ. ಏನಪ್ಪ ಫ್ರಿಜ್ಜಲ್ಲಿ ಇಟ್ರೇ ಒಂದು ಸ್ವಲ್ಪ 1 ಅವರಷ್ಟು ಟೈಮ್ ಹಿಡಿಯುತ್ತೆ. ತುಂಬ ಚೆನ್ನಾಗುತ್ತೆ ನೋಡ್ರಿ. ಈ ಥರ ಮಾಡ್ತೀನಿ ಇವಾಗ ನಾನು. ನೋಡ್ರಿ, ನಾನು ಹಾಲನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೆ ನೋಡ್ರಿ ಗ್ಯಾಸಲ್ಲಿ. ಇವಾಗ ಇದು ಚೆನ್ನಾಗಿ ಕುದಿ ಬರಲಿ, ಆವಾಗ ಕಸ್ಟರ್ಡ್ ಪೌಡ್ರ್ ಹಾಕೊಳಕ್ಕೆ ಬರುತ್ತೆ ನೋಡ್ರಿ. ಒಂದಿಷ್ಟು ಕಸ್ಟರ್ಡ್ ಪೌಡ್ರು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೋಕ್ಕಾಗಿ ಇಷ್ಟು ಹಾಲು ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ. ಇದು ಬಿಸಿ ಆಗ್ಬೇಕು ನೋಡ್ರಿ ಸ್ವಲ್ಪ ಹೊತ್ತು ಆದಮೇಲೆ ಹಾಕೊಳಕ್ಕೆ ಬರುತ್ತೆ ನೋಡ್ರಿ. ಈಗ ಹಾಲು ಚೆನ್ನಾಗಿ ಕುದಿ ಬರ್ತಾಯಿತ್ತು ನೋಡ್ರಿ ಫ್ರೆಂಡ್ಸ್. ಇವಾಗ ಕುದಿ ಬರ್ತಾ ಇದೆ. ಈಗ ನೋಡ್ರಿ, ಇದರಿಂದ ಒಂದು 3 ಸ್ಪೂನ್ ನಾನು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಂಡು ತಿರುಗಿಸ್ತಾ ಬಿಡ್ತೀನಿ ಫ್ರೆಂಡ್ಸ್. ಇದು ಬೇಗ ತಿರುಗಿಸ್ಕೋಬೇಕು ನೋಡ್ರಿ, ಇಲ್ಲಾಂದ್ರೆ ಗಂಟಾಗ್ಬಿಡ್ತೈತಿ. ಮೀಡಿಯಮ್ಮಾಗಿ ಇಟ್ಕೋಬೇಕು, ಭಾಳ ಜಾಸ್ತಿ ಬೆಂಕಿಯಲ್ಲಿ ಆದರೆ ಗಟ್ಟಿಯಾಗಿಬಿಡ್ತೈತೆ ನೋಡ್ರಿ. ತುಂಬ ಸಣ್ಣದಾಗಿ ಇಟ್ಕೋಬೇಕು, ಉರಿ ಮಾತ್ರ ಈ ಥರ ಚಲಿಸ್ಕೊತ ಹೋಗಬೇಕು. ಮತ್ತು ಇದರಲ್ಲಿ
ಸಕ್ಕರೆನೂ ಆ್ಯಡ್ ಮಾಡಿಬಿಡ್ತೀನಿ ಫ್ರೆಂಡ್. ನಾನು ತುಂಬ ಸಕ್ಕರೆ ಹಾಕೋಬಾರ್ದು, ಯಾಕಂದರೆ ಕಸ್ಟರ್ಡ್ ಪೌಡ್ರ್ ಸ್ವಲ್ಪ ಸೀನೇ ಬರುತ್ತೆ ನೋಡಿರಿ. ಎಷ್ಟು ಬೇಗ ಗಟ್ಟಿ ಆಗುತ್ತೆ ಅಂದರೆ ಇದು ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್. ಭಾಳ ಕಸ್ಟರ್ಡ್ ಪೌಡ್ರ್ ಹಾಕೊಂಡ್ರೆ ಈ ಥರ ಇರ್ಬೇಕು ನೋಡಿರಿ. ಏನು ಜಾಸ್ತಿ ಹೊತ್ತು ಹಿಡಿಯಲ್ಲ ನೋಡಿ ಫ್ರೆಂಡ್ಸ್. ಇದು ಮಾಡೋದೇನು ಜಾಸ್ತಿ ಹೊತ್ತಿಲ್ಲ, ಅಂದರೆ ಫ್ರಿಜ್ಜಲ್ಲಿ ತಣ್ಣಗಾಗಕ್ಕೆ ಇಡ್ತಾರಲ್ಲ ಅದೇ ಒಂದು ಅರ್ಧ ಗಂಟೆ ಆದರೂ ಲಾಸ್ಟ್ ಇಡಲೇಬೇಕು. ಯಾಕಂದರೆ ಚೆನ್ನಾಗಿ ತಣ್ಣಗಾಗಿ ಬರುತ್ತಲ್ಲ, ಆವಾಗ ಫ್ರೂಟ್ ಆ್ಯಡ್ ಮಾಡ್ಬೇಕು ನೋಡಿರಿ. ಈ ಬಿಸಿದ್ರಲ್ಲೇ ಹಾಕಬಾರ್ದು, ಫ್ರೂಟ್ ಸರಿ ಆಗಲ್ಲ ಆಮೇಲೆ. ಇಷ್ಟೇ ನೋಡಿರಿ, ಸ್ವೀಟ್ ಮಾಡೋದೇನು ಜಾಸ್ತಿ ಇಲ್ಲ. ಈ ಥರ ಮಾಡಿಕೊಂಡು ಬೇಕಿದ್ದರೆ ಒಂದು ಏಲಕ್ಕಿ ಕುಟ್ಟು ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿರಿ ಇವಾಗ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದು ಫ್ರಿಜ್ ಇಲ್ಲದೆ ಇರೋರು ತಣ್ಣೀರು ಇರುತ್ತಲ್ಲ, ಫುಲ್ ತಣ್ಣೀರು, ಅದರಲ್ಲಿ 1 ಗಂಟೆ ಕಾಲ ಇಡಬೇಕು ನೋಡಿರಿ. ತಣ್ಣೀರಲ್ಲಿ ಯಾವುದಾದ್ರೂ ಒಂದು ಬೌಲಲ್ಲಿ ಹಾಕಿ ಇಟ್ಟರೆ ಆವಾಗಲೂ ತಣ್ಣಗಾಗುತ್ತೆ. ಇಲ್ಲಪ್ಪ ಅಂದರೆ ಒಂದು ಫ್ಯಾನ್ ಹಾಕಿ ಇಟ್ಬಿಟ್ರೆ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಡುತ್ತೆ. ಅದ್ರ ಮೇಲೆ ನಿಮ್ಮ ಹತ್ರ ಇರೋ ಹಣ್ಣನ್ನು ಆ್ಯಡ್ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್. ತುಂಬ ಸ್ವೀಟ್ ಮಾಡ್ಕೊಬಾರ್ದು ಫ್ರೆಂಡ್ಸ್, ಸಿಹಿ ಅಂದರೆ ಸಿಹಿ ಆಗಿಬಿಡುತ್ತೆ. ಮೀಡಿಯಮ್ ಆಗಿ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರೆಡಿ ನೋಡಿರಿ. ಇವಾಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ ನೋಡಿರಿ ಫ್ರೆಂಡ್ಸ್, ನಾನು ಈಗ ಇದನ್ನು ಫ್ರಿಜ್ಜಲ್ಲಿ 1 ಗಂಟೆ ಇಟ್ಟಿದ್ದೆ ನೋಡಿರಿ. ಈ ಥರ ಎಷ್ಟು ತಣ್ಣಗಾಗಿದೆ ಅಂದರೆ ಫುಲ್ ತಣ್ಣಗಾಗಿದೆ. ಇವಾಗ ನಾನು ಹಣ್ಣು ಆ್ಯಡ್ ಮಾಡಿಬಿಡ್ತೀನಿ ಫ್ರೆಂಡ್. ಇವಾಗ ನೋಡಿ ಎಷ್ಟು ಸಖತ್ತಾಯಿತು ನಮ್ದು ಕಸ್ಟರ್ಡ್ ಅಂತ. ತಿನ್ನೋಕೆ ರೆಡಿಯಾಗಿದೆ ನೋಡಿರಿ ಕಸ್ಟರ್ಡ್ ನಮ್ಮದು. ಅರ್ಧ ಲೀಟ್ರ್ ಹಾಲಿಗೆ ಒಂದೊಂದು ಹಣ್ಣಿದ್ದು ಫ್ರೆಂಡ್ ಇಷ್ಟೇ ಹಾಕಿದ್ದೆ ನೋಡಿರಿ. ಫುಲ್ ಆಗಿದ್ದಾವೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ. ತಣ್ಣಗೂ ಆಗಿದೆ, ತಿನ್ನೋಕೆ ಸಖತ್ತಿರುತ್ತೆ ನೋಡಿರಿ ಫ್ರೆಂಡ್ಸ್. ಇವಾಗ ಹಿಂಗಾಗೈತೆ ನೋಡಿರಿ ಫ್ರೆಂಡ್ಸ್, ನಮ್ಮ ಕಸ್ಟರ್ಡು ರೆಡಿಯಾಗಿದೆ. ಫ್ರೂಟ್ ಕಸ್ಟರ್ಡ್ ನೋಡಿರಿ, ಇದು ಸಖತ್ತಾಗಿದೆ ನೋಡಿರಿ. ಡ್ರೈ ಫ್ರೂಟ್ ಕಸ್ಟರ್ಡು ಚೆನ್ನಾಗಿರುತ್ತೆ ನೋಡಿರಿ. ಇದಂತೂ ಸಖತ್ತಾಗಿರುತ್ತೆ ನೋಡಿರಿ. ಇವಾಗ ಸರ್ವ್ ಮಾಡ್ತೇನೆ ನಾನಿವಾಗ ನೋಡಿರಿ ಫ್ರೆಂಡ್ಸ್. ನಾನೀಗ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ, ಲೋಟದಲ್ಲಂತೂ ಸಖತ್ತಾಗಿ ಕಾಣುತ್ತೆ ನೋಡಿರಿ ಫ್ರೆಂಡ್ಸ್. ಇದು ತಿನ್ನೋಕೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿರಿ ಕಸ್ಟರ್ಡ್. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿರಿ, ಹಾಗೆ ಹೇಗಿರುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿರಿ ಕರೆಕ್ಟಾಗಿದೆ ನೋಡಿರಿ. ಅರ್ಧ ಲೀಟ್ರ್ ಹಾಲಿಗೆ ನಾನು ಒಂದು 3 ಹಣ್ಣು ಹಾಕಿದ್ದೇನೆ ಅಷ್ಟೇ. ಕರೆಕ್ಟಾಗಿದೆ ನೋಡಿರಿ ಫ್ರೆಂಡ್ಸ್. ಅಳತೆ ಇಟ್ಟು ಮಾಡಿದಂಗೆ ಆಗಿದೆ ನೋಡಿರಿ. ಎಲ್ಲ ಖಾಲಿ ಆಯ್ತು ನೋಡಿರಿ. ಅಳತೆ ಇಟ್ಟು ಮಾಡಿದ್ದೇನೆ ಅನ್ಬೇಕು, ಆ ಥರನೇ ಆಗಿದೆ ನೋಡಿರಿ. ಅರ್ಧ ಲೀಟ್ರಿಗೆ ನಾವು 3 ಜನ ಕರೆಕ್ಟ್ ಆಯಿತು ನೋಡಿರಿ ಫ್ರೆಂಡ್ಸ್. ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿರಿ. ಇದು ಬರ್ರಿ ಫ್ರೆಂಡ್ಸ್ ಕಸ್ಟರ್ಡ್ ತಿನ್ನೋಣ. ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ಬರ್ರಿ. ನೀವು ಮಾಡ್ಕೊಂಡು ತಿಂತೀರಾ ಅಂತ ತಿಳಿದಿರ್ತೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ನೋಡಿರಿ, ಒಂದ್ಸತಿ ಟ್ರೈ ಮಾಡಿರಿ. ಸಖತ್ತಾಗೈತೆ ನೋಡಿರಿ ಫ್ರೆಂಡ್ಸ್, ಸೂಪರ್ ಆಗಿದೆ.